ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ಪವನ್ ತೇಜ್. ಇದೀಗ ಮುಖ್ಯಾಂಶಗಳು. ಮಾದಕ ವ್ಯಸನದ ವಿರುದ್ಧ ಯುವಕರಲ್ಲಿ ಅರಿವು ಮೂಡಿಸಲು ವಿಶ್ವವಿದ್ಯಾಲಯದ ಗ್ರಾಮೀಣಾಭಿವೃದ್ಧಿ ಅಧ್ಯಯನ ಕೇಂದ್ರದಿಂದ ಜಾಗೃತಿ ಅಭಿಯಾನ. ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ಕಾಲೇಜಿನ ವಿಭಾಗದಿಂದ ವರ್ಷದ ಅಥ್ಲೆಟಿಕ್ ಕ್ರೀಡಾಕೂಟ. ಪ್ರದರ್ಶನ ಕಲಾ ವಿಭಾಗದಿಂದ ಅಪರೂಪ ಮೇಲಕಟ್ಟ ರಾಗದಲ್ಲಿನ ಸಂಯೋಜನಾ ಕುರಿತು ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗದಿಂದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕಾರ್ತಿಕ್ ಮುರಳೀಧರನ್ ಅವರ ಪುಸ್ತಕ ಕುರಿತು ಚರ್ಚೆ. ಸಸ್ಯ ವಿಜ್ಞಾನ ವಿಭಾಗದಿಂದ ಜೀವವಿಜ್ಞಾನ ವಿದ್ಯಾರ್ಥಿಗಳಿಗಾಗಿ ವೃತ್ತಿ ಮಾರ್ಗದರ್ಶನ ಉಪನ್ಯಾಸ. ಗಣಕಯಂತ್ರ ವಿಭಾಗದಿಂದ ಪದವಿ ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿಶಿಕ್ಷಣಾ ಕಾರ್ಯಕ್ರಮ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಿಂದ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗಾಗಿ ಉದ್ಯೋಗ ಮೇಳ. ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ವಡ್ವಾಣಿ ಫೌಂಡೇಶನ್ ನಡುವೆ ವಿದ್ಯಾರ್ಥಿಗಳ ಕೌಶಲ್ಯ ಅಭಿವೃದ್ಧಿಗೆ ನೆರವಾಗಲು ಒಪ್ಪಂದ. ಈಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯದ ಗ್ರಾಮೀಣ ಅಭಿವೃದ್ಧಿ ಅಧ್ಯಯನ ಕೇಂದ್ರದಿಂದ ಮಾದಕ ವ್ಯಸನದ ವಿರುದ್ಧ ಯುವಕರಲ್ಲಿ ಅರಿವು ಮೂಡಿಸಲು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ವಿಜಯ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥ ಶ್ರೀಕಾಂತ್, ಯುವಕರು ಸ್ವಾಭಾವಿಕವಾಗಿ ಸಂತೋಷವನ್ನು ಹುಡುಕುತ್ತಿದ್ದಾರೆ. ಅದನ್ನು ಸಾಧಿಸಲು ಆರೋಗ್ಯಕರ ದಾರಿಗಳಿವೆ. ಸ್ವಾಮಿ ವಿವೇಕಾನಂದರ ಸ್ಫೂರ್ತಿದಾಯಕ ನುಡಿಗಳು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅಂತಹ ಮಹಾನ್ ನಾಯಕರ ಹಾದಿಯಲ್ಲಿ ಯುವಕರು ಸಾಗಿ ಮಾದಕ ವಸ್ತುವಿನ ಹೊರತಾಗಿ ಇತರೆ ಮಾರ್ಗದ ಮೂಲಕ ಆತ್ಮತೃಪ್ತಿ ಪಡೆಯಬೇಕು ಎಂದು ಹೇಳಿದರು. ಒಬ್ಬ ಮನುಷ್ಯ ಒಬ್ಬ ಹ್ಯಾಪಿನೆಸ್ನ ಸರ್ಚ್ ಮಾಡಿದಾಗ ಎರಡು ರೀತಿಯಾಗಿ ಮಾಡಬೇಕು. ಒಂದು, ಸೇವೆ ಮಾಡ್ತಾ ನೀವು ಮದರ್ ತೆರೇಸಾ ಥರ ಹ್ಯಾಪಿನೆಸ್ನ ಹೊಂದಬಹುದು, ಅಥವಾ ಜ್ಞಾನವನ್ನು ಹಂಚುತ್ತಾ ಸ್ವಾಮಿ ವಿವೇಕಾನಂದರ ಥರ ಒಂದು ಆನಂದವನ್ನು ನೀವು ಪಡಿಬೋದು, ಅಥವಾ ಅಬ್ದುಲ್ ಕಲಾಂ ಥರ ಸೈನ್ಸ್ ಫೀಲ್ಡ್ಗೆ ನೀವು ಕೊಡ್ಬೋದು. ಈ ರೀತಿಯಾಗಿ ಗಾಂಧೀಜಿ ಬಿಕೇಮ್ ಹ್ಯಾಪಿ ಓನ್ಲಿ ಬೈ ಗೆಟಿಂಗ್ ಅಸ್ ದಿ ಇಂಡಿಪೆಂಡೆನ್ಸ್. ಅದರಲ್ಲೇ ಅವರು ತಮ್ಮ ಆನಂದವನ್ನು ಹೊಂದಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಯಾರೆಲ್ಲ ತುಳಿತಕ್ಕೆ ಒಳಗಾದ್ರೋ ಅವ್ರಿಗೊಂದು ನೆಮ್ಮದಿಯನ್ನು ಕೊಡೋದ್ರ ಮುಖಾಂತರ, ಅವ್ರಿಗೊಂದು ದಾರಿ ಮಾಡ್ಕೊಳ್ಳೋದ್ರ ಮುಖಾಂತರ ಅವರು ಒಂದು ಸಂತೋಷವನ್ನು ಹೊಂದಿದ್ರು. ಪ್ಲೀಸ್ ರಿಮೆಂಬರ್, ದಟ್ ಈಸ್ ದ ರಿಯಲ್ ಹ್ಯಾಪಿನೆಸ್. ಓನ್ಲಿ ದೋಸ್ ಪೀಪಲ್ ಹೂ ಲಿವ್ are those who live for others. Rest of them are dead. My dear students, contrary to this, after getting the independence, after getting all the facilities whatever that we have, after still getting so much of good education, students, youth are turning towards getting happiness by different means. ಕಾರ್ಯಕ್ರಮಕ್ಕೂ ಮುನ್ನ ಜ್ಞಾನ ಭಾರತಿ ಆವರಣದಲ್ಲಿ ಗ್ರಾಮೀಣಾಭಿವೃದ್ಧಿ ವಿಭಾಗದ ವಿದ್ಯಾರ್ಥಿಗಳು ಮಾದಕ ವ್ಯಸನದ ವಿರುದ್ಧ ಘೋಷಣಾ ಫಲಕಗಳನ್ನು ಹಿಡಿದು ಜಾಥಾ ನಡೆಸಿದರು. ಕಾರ್ಯಕ್ರಮದಲ್ಲಿ ಕುಲಸಚಿವ ಶೇಖ್ ಲತೀಫ್, ಗ್ರಾಮೀಣಾಭಿವೃದ್ಧಿ ಕೇಂದ್ರದ ನಿರ್ದೇಶಕರಾದ ನಿಮಾ ಜ್ಞಾನದೇವ್, ಮಾಜಿ ನಿರ್ದೇಶಕರಾದ TH ಮೂರ್ತಿ, ವಿಶ್ವವಿದ್ಯಾಲಯದ ಅಧಿಕಾರಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ಕಾಲೇಜಿನ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವ ಶೇಖ್ ಲತೀಫ್ ಕ್ರೀಡಾ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೆಟ್ MS ಗಂಗಾ, ಅಂತಾರಾಷ್ಟ್ರೀಯ ಅಥ್ಲೆಟ್ ಕಿರಣ್ ಕುಮಾರ್, ದೈಹಿಕ ಶಿಕ್ಷಣ ಡೀನರಾದ ಡಾಕ್ಟರ್ PC ಕೃಷ್ಣಸ್ವಾಮಿ, ವಿಭಾಗದ ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ವತಿಯಿಂದ ಅಪರೂಪ ಮೇಲಕರ್ತ ರಾಗದಲ್ಲಿನ ಸಂಯೋಜನಾ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. 4 ದಿನಗಳ ಕಾಲ ನಡೆದ ಈ ಕಾರ್ಯಾಗಾರದಲ್ಲಿ ಸಂಗೀತ ವಿದ್ವಾಂಸ M ರಾಘವೇಂದ್ರ ಅವರು ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಅಭ್ಯಾಸ ಮಾಡಿಸುವುದರ ಜೊತೆಗೆ ರಾಗಗಳನ್ನು ಹೇಳಿಕೊಟ್ಟರು.
ಸಂಗೀತ ನೃತ್ಯ ನಾಟಕ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಅವರ ಪಠ್ಯಕ್ರಮದ ಅನುಸಾರವಾಗಿ ಕೆಲವು ಸಲ ಇನ್ನು ಕೆಲವೊಮ್ಮೆ ಅವರ ಪಠ್ಯಕ್ರಮದ ವಿಷಯದ ಹೊರತಾಗಿಯೂ ಕೂಡ ಈ ಸದ್ಯದ ಕರೆಂಟ್ ಇಶ್ಯೂಸ್ ಅಥವಾ ಟಾಪಿಕ್ಸ್ ಏನಿರುತ್ತೆ ತುಂಬ ರೆಲೆವೆಂಟ್ ಅನ್ನಿಸ್ಕೊಳ್ಳೋ ಅಂಥದ್ದು ಅಂಥದ್ದನ್ನು ಆರಿಸ್ಕೊಂಡು ಪ್ರತಿ ವರ್ಷ ಒಂದು ಕಾರ್ಯಾಗಾರವನ್ನು ನುರಿತ ವಿದ್ವಾಂಸರನ್ನು ಫೀಲ್ಡಲ್ಲಿ ಆಲ್ರೆಡಿ ತುಂಬ ಹೆಸರು ಮಾಡಿ ಒಳ್ಳೆಯ ಗುರುಗಳು ಅನ್ಸ್ಕೊಂಡಿರೋರು ಅನೇಕ ಜನರನ್ನು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದಂಥವರು ಸಂಗೀತ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರೋವಂಥ ಅನೇಕ ವಿದ್ವಾಂಸರಿದ್ದಾರೆ. ಅವರಲ್ಲಿ ಒಂದೊಂದು ವರ್ಷ ಒಬ್ಬೊಬ್ಬರನ್ನು ಕರೆಸಿ ಕಾರ್ಯಾಗಾರವನ್ನು ಮಾಡಿಸಿ ನಮ್ಮ ವಿದ್ಯಾರ್ಥಿಗಳು ಅವರಿಂದನೂ ಕಲಿಯೋ ಹಾಗೆ ನಮ್ಮಿಂದ ಮಾತ್ರ ಅಲ್ಲ ಹೊರಗಡೆ ವಿದ್ವಾಂಸರಿಂದನೂ ಕಲಿತು ಅವರು ತಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸ್ಕೊಳ್ಳಿ. ಇಲ್ಲಿಂದ ಹೊರಗಡೆ ಹೋದ ಮೇಲೆ ಎಷ್ಟೋ ಚಾಲೆಂಜಸ್ ಬರಬಹುದು ಅವ್ರಿಗೂ, ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ಎಕ್ವಿಪ್ ಆಗಿರಲಿ ಅನ್ನೋ ದೃಷ್ಟಿಯಿಂದ ನಡೆಸ್ತಾ ಬಂದಿದ್ದೀವಿ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಶಾಸ್ತ್ರ ವಿಭಾಗವು 50 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಅರ್ಥಶಾಸ್ತ್ರ ವಿಭಾಗ ಹಾಗೂ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯ ಸಹಯೋಗದಲ್ಲಿ ಆಕ್ಸಿಲರೇಟಿಂಗ್ ಇಂಡಿಯಾಸ್ ಡೆವಲಪ್ಮೆಂಟ್ ಎಂಬ ಪುಸ್ತಕದ ಮೇಲೆ ಚರ್ಚೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಎಸ್.ವಿ. ಕಾರ್ತಿಕ್ ಮುರಳೀಧರನ್ ಮಾತನಾಡಿ, ಭಾರತವು ಸ್ವಾತಂತ್ರ್ಯ ಹೊಂದಿ 75 ವರ್ಷಗಳು ಕಳೆದಿವೆ. ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಆರ್ಥಿಕತೆ ಅತ್ಯಂತ ವೇಗವಾಗಿ ಮುಂದುವರಿಯುತ್ತಿದೆ. ಈ ಪುಸ್ತಕದಲ್ಲಿನ ಆರ್ಥಿಕತೆಯ ಸವಾಲುಗಳೆಂದರೆ ಶಿಕ್ಷಣ, ಕೌಶಲ್ಯ, ಆರೋಗ್ಯ, ಸಾಮಾಜಿಕ ರಕ್ಷಣೆ ಮತ್ತು ಉದ್ಯೋಗದಂತಹ ವಿಷಯಗಳ ಬಗ್ಗೆ ಸರ್ಕಾರ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಈ ಕ್ಷೇತ್ರಗಳಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಿದರೆ ಭಾರತವು ಇನ್ನೂ ಶೀಘ್ರವಾಗಿ ಆರ್ಥಿಕತೆಯಲ್ಲಿ ಮುಂದುವರಿಯುತ್ತದೆ ಎಂದರು. And have to do with basic service delivery and the effectiveness of the government in delivering these services. Okay, so when you think about education, on one hand we have some of the world's kind of best talent, but we have more than half the children in rural India complete primary school without being able to read at a second standard level. Okay, so and this means that you're almost permanently compromising the lifetime education of these children if you're completing primary without even being able to read. Health, we have 35% of children being stunted, which again is correlated with long-term adverse life consequences. We have 13 of the 15 most polluted cities in the world. ಕಾರ್ಯಕ್ರಮದಲ್ಲಿ ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕರಾದ ಸಂದೀಪ್ ಶಾಸ್ತ್ರಿ, ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸುರೇಂದ್ರ ಕುಮಾರ್, ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಎಸ್.ಆರ್. ಕೇಶವ್ ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದಿಂದ ಜೀವ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಕುರಿತು ವಿಶೇಷ ಉಪನ್ಯಾಸ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಯುನಿಸೆಫ್ ಕಾರ್ಯಕ್ರಮದ ಮಾಜಿ ಅಧಿಕಾರಿ ಡಾಕ್ಟರ್ ಎಂ ಸೀನಪ್ಪ ಮಾತನಾಡಿ, ವಿಶ್ವದೆಲ್ಲೆಡೆ ಉದ್ಯೋಗ ಅವಕಾಶಗಳು ಲಭ್ಯ ಇವೆ. ವಿದ್ಯಾರ್ಥಿಗಳು ವಿದೇಶದಲ್ಲೂ ಉದ್ಯೋಗ ಅರಸುವ ಪ್ರಯತ್ನ ಮಾಡಬೇಕು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಿಶ್ವದೆಲ್ಲೆಡೆ ಉತ್ತಮ ಸ್ಥಾನಮಾನಗಳಿವೆ. ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಭಾರತೀಯ ವಿದ್ಯಾವಂತ ಪ್ರತಿಭೆಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಸೂಕ್ತ ಕೌಶಲ್ಯ ಮತ್ತು ವಿದ್ಯಾಭ್ಯಾಸದಿಂದ ವಿದೇಶದಲ್ಲೂ ಉದ್ಯೋಗ ಪಡೆದುಕೊಳ್ಳಲು ಸಾಧ್ಯ ಇದೆ ಎಂದು ಅಭಿಪ್ರಾಯಪಟ್ಟರು. UN jobs are not meant only for people from one country or the other country. They are for all. There are 193 member states in the UN, including India. We are all equally eligible. ಅಕಾಡೆಮಿಕ್ ಆ್ಯಂಡ್ ಬಿಹ್ಯಾಂಡ್ ಸಂಸ್ಥೆ ಸಂಸ್ಥಾಪಕರಾದ ಶ್ರೀನಾಥ್ ದೇಶ್ ಕುಲಕರ್ಣಿ ಮಾತನಾಡಿ, ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆಯಲ್ಲಿ ವಿದ್ಯಾರ್ಥಿಗಳು ನಿಪುಣರಾಗಬೇಕು. ಬಾವಿ ಕಪ್ಪೆಯಾಗದೆ ವಿಶ್ವಕ್ಕೆ ತೆರೆದುಕೊಳ್ಳಬೇಕು. ಪ್ರಪಂಚವನ್ನೇ ಆವರಿಸುತ್ತಿರುವ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಿಕೊಂಡರೆ ಮಾತ್ರ ಉದ್ಯೋಗ ಪಡೆದುಕೊಳ್ಳಲು ಸಾಧ್ಯ ಎಂದರು. Then comes openness, because generally whenever we think of ourselves, we'll say, okay, I know this anyway, so therefore I define a boundary around myself and then to live in that
small space in which it's not very helpful. So be open-minded, because you'll get a lot of insights about what skills are required for you to be successful in today's marketplace. And also, the last one is being non-judgmental is crucial, because I would ask certain volunteers to come onto the stage and perform some of the activities. I don't want you people to judge them, right? Because if you keep judging, then you will never come up in life. So you have to come out of that jinx per se. And ನಮಸ್ಕಾರ. ಸೊ ಇವತ್ತಿನ ಕಾರ್ಯಾಗಾರ ಅಥವಾ ನಮ್ಮ ಸ್ಪೆಷಲ್ ಲೆಕ್ಚರು ನಮ್ಮ MSc ಬಾಟ್ನಿ ಸ್ಟೂಡೆಂಟ್ಸ್, ಎಸ್ಪೆಷಲಿ ನಾಟ್ ಓನ್ಲಿ MSc ಬಾಟ್ನಿ ಸ್ಟೂಡೆಂಟ್ಸ್, ಸೊ ಲೈಫ್ ಸೈನ್ಸ್ ಸ್ಟೂಡೆಂಟ್ಸ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಯುವರ್ PG ಪ್ರೋಗ್ರಾಮ್ಸ್ ಎಲ್ಲೆಲ್ಲಿ ಅವರು ಜಾಬ್ ಹುಡುಕ್ಬೋದು ಅಂತ. ಏಕೆಂದರೆ ಈಗಿನ ಇದರಲ್ಲಿ ಸುಮಾರು 75% ಆಫ್ ದಿ ಸ್ಟೂಡೆಂಟ್ಸು ಬರೀ ಟೀಚಿಂಗ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಎಸ್ಪೆಷಲಿ ನಮ್ಮ ಬಾಟ್ನಿ ಸ್ಟೂಡೆಂಟ್ಸ್ ತಗೊಂಡ್ರೆ, ಸೊ ಅದರ್ ದ್ಯಾನ್ ಟೀಚಿಂಗು, ಸೊ ಫಾರ್ಮಸ್ಯೂಟಿಕಲ್ ಕಂಪ್ನಿ ಇದೆ, ಬಯೋಟೆಕ್ನಾಲಜಿ ಕಂಪ್ನಿ ಇದೆ, ಆಗ್ರೋ ಕೆಮಿಸ್ಟ್ರಿ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಸುಮಾರು ಕಡೆ ಇದೆ. ಸೊ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಇದೆ. ಸೊ ಅವರು ನಮ್ಮ ಹುಡುಗರಿಗೆ ಅವೇರ್ನೆಸ್ ಇಲ್ಲ. ಸೊ ಎಲ್ಲಿ ನಾವು ಜಾಬ್ ಸರ್ಚ್ ಮಾಡಬೇಕು ಅನ್ನೋದು ಅವೇರ್ನೆಸ್ ಇಲ್ಲ. ಸೊ ಆ ಜಾಬ್ ಅವೇರ್ನೆಸ್ ಬಗ್ಗೆ, ಸೊ ಎಲ್ಲಿ ಇವರು ಯಾವ್ಯಾವ ಇದರಲ್ಲಿ ಫಿಟ್ ಆಗ್ತಾರೆ ನಮ್ಮ ಬಾಟ್ನಿ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಇದು ಈ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದು. ಬೆಂಗಳೂರು ವಿಶ್ವವಿದ್ಯಾಲಯದ ಗಣಕಯಂತ್ರ ವಿಭಾಗಕ್ಕೆ ನೂತನವಾಗಿ ಸೇರ್ಪಡೆಗೊಂಡ ಪದವಿ ವಿದ್ಯಾರ್ಥಿಗಳಿಗೆ ಅಭಿಶಿಕ್ಷಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. BCA ಡೇಟಾ ಸೈನ್ಸ್, BCA ಫುಲ್ ಸ್ಟಾಕ್ ಡೆವಲಪ್ಮೆಂಟ್, BCA ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷನ್ ಲರ್ನಿಂಗ್ ಪದವಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಈ ಅಭಿಶಿಕ್ಷಣ ಕಾರ್ಯಕ್ರಮವನ್ನು ಕುಲಪತಿಗಳಾದ ಡಾಕ್ಟರ್ ಜಯಕರ SM ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ UBS ಉಪಾಧ್ಯಕ್ಷ ಡೇವಿಡ್ ಸಿಲಿನ್ ಹಾಗೂ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮುರಳೀಧರ್, ಸಂಶೋಧನಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಹಾಗೂ ಅಶ್ವವೇಗ ಸುದ್ದಿ ವಾಹಿನಿಯ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ವಿದ್ಯುನ್ಮಾನ ಮಾಧ್ಯಮ ವಿಭಾಗ ಹಾಗೂ ಅಶ್ವವೇಗ ಸುದ್ದಿ ವಾಹಿನಿ ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಬೇಕಾಗಿರುವ ಕಾಪಿ ಎಡಿಟರ್, ಆಂಕರ್, ರಿಪೋರ್ಟರ್, ಕ್ಯಾಮರಾಮನ್, ವಿಡಿಯೋ ಎಡಿಟರ್ ಕೆಲಸಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಮಾಡಿಕೊಳ್ಳಲಾಯಿತು. ಬೆಂಗಳೂರು ವಿಶ್ವವಿದ್ಯಾಲಯ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಪಾರ್ಟ್ಮೆಂಟ್ ಇದು ಬಹಳಷ್ಟು ವರ್ಷಗಳಿಂದ ಕರ್ನಾಟಕದ ನ್ಯೂಸ್ ಚಾನೆಲ್ಗಳ ಜಗತ್ತಿಗೆ ಸಿಕ್ಕಾಪಟ್ಟೆ ಕೊಡುಗೆಯನ್ನು ಕೊಟ್ಟಿದೆ. 24 ವರ್ಷಗಳ ಹಿಂದೆ ಕನ್ನಡದಲ್ಲಿ ETV ನ್ಯೂಸ್ ಅಂತ ಏನು ಶುರುವಾಯಿತು, ಅವತ್ತಿಗೆ ಟೆಕ್ನಿಕಲ್ ಮತ್ತು ಡೆಸ್ಕ್, ನಾನ್ ಟೆಕ್ನಿಕಲ್ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ತುಂಬಿದ್ದು ಇದೇ ಒಂದು ಮಾಸ್ ಕಮ್ಯುನಿಕೇಷನ್ ಅಂತ ಏನು ಕೋರ್ಸ್ ಇತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ, ಅಲ್ಲಿಂದ ಬಂದಂತಹ ವಿದ್ಯಾರ್ಥಿಗಳು, ಕರ್ನಾಟಕ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು. ಸೊ ಹಂಗಾಗಿ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಪಾರ್ಟ್ಮೆಂಟು ಯಾವತ್ತು ಇಲ್ಲಿಗೆ ಶುರುವಾಯಿತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ, ಇಲ್ಲಿನ ವಿದ್ಯಾರ್ಥಿಗಳು ಕೂಡ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಗಳಲ್ಲಿ ಸಾಕಷ್ಟು ಚಾನೆಲ್ಗಳಲ್ಲಿ ಹೆಸರನ್ನು ಮಾಡಿದ್ದಾರೆ, ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ವದ್ವಾನಿ ಫೌಂಡೇಶನ್ ನಡುವೆ ವಿದ್ಯಾರ್ಥಿಗಳ ಕೌಶಲ್ಯ ಅಭಿವೃದ್ಧಿಗೆ ನೆರವಾಗಲು ವಿಶ್ವವಿದ್ಯಾಲಯ ಒಪ್ಪಂದ ಮಾಡಿಕೊಂಡಿದೆ. ನಾವು ಇಂದು ವಾದ್ವಾನಿ ಫೌಂಡೇಶನ್ಸ್ USA ಇವರ ಜೊತೆಗೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ವಾದ್ವಾನಿ ಫೌಂಡೇಶನ್ಸನ್ನು ಮಾಡಿದ್ದೀವಿ. ಇಲ್ಲಿ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವುಗಳನ್ನು ಯೂಸ್ ಮಾಡಿಕೊಂಡು ಬೆಂಗಳೂರು ವಿಶ್ವವಿದ್ಯಾಲಯದ ಬಡ ವಿದ್ಯಾರ್ಥಿಗಳಿಗೆ, ಇಲ್ಲಿರುವ ವಿದ್ಯಾರ್ಥಿಗಳಿಗೆ ಸಾಫ್ಟ್ ಸ್ಕಿಲ್ಲು ಹಾಗೂ ಅವರದ್ದು ಕೆರಿಯರ್ ಗೈಡೆನ್ಸಲ್ಲಿ ಅವರು ಟ್ರೈನಿಂಗ್ ಮಾಡ್ತಾರೆ. ಅದೇ ರೀತಿ ನಮ್ಮ ಫ್ಯಾಕಲ್ಟೀಸ್ಗಳಿಗೂ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಮಾಡ್ತಾರೆ. ದಿಸ್ ಈಸ್ ಎಂಟೈರ್ ಥಿಂಗ್ ಈಸ್ ಫಾರ್ ದ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಫ್ರೀ ಆಫ್ ಕಾಸ್ಟ್. ದ ಎವ್ರಿಥಿಂಗ್ ಈಸ್ ಬೋನ್ ಬೈ ದಿ ವಾದ್ವಾನಿ ಫೌಂಡೇಶನ್ಸ್. ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವ್ಯಸನದ ವಿರುದ್ಧ ಯುವಕರಲ್ಲಿ ಅರಿವು ಮೂಡಿಸಲು ವಿಶ್ವವಿದ್ಯಾಲಯದ ಗ್ರಾಮೀಣಾಭಿವೃದ್ಧಿ ಅಧ್ಯಯನ ಕೇಂದ್ರದಿಂದ ಜಾಗೃತಿ ಅಭಿಯಾನ. ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ಕಾಲೇಜಿನ ವಿಭಾಗದಿಂದ ವರ್ಷದ ಅಥ್ಲೆಟಿಕ್ ಕ್ರೀಡಾಕೂಟ. ಪ್ರದರ್ಶನ ಕಲಾ ವಿಭಾಗದಿಂದ ಅಪರೂಪ ಮೇಲಕಟ್ಟ ರಾಗದಲ್ಲಿನ ಸಂಯೋಜನಾ ಕುರಿತು ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗದಿಂದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕಾರ್ತಿಕ್ ಮುರಳೀಧರನ್ ಅವರ ಪುಸ್ತಕ ಕುರಿತು ಚರ್ಚೆ. ಸಸ್ಯ ವಿಜ್ಞಾನ ವಿಭಾಗದಿಂದ ಜೀವ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿ ವೃತ್ತಿ ಮಾರ್ಗದರ್ಶನ ಉಪನ್ಯಾಸ. ಗಣಕಯಂತ್ರ ವಿಭಾಗದಿಂದ ಪದವಿ ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿಶಿಕ್ಷಣಾ ಕಾರ್ಯಕ್ರಮ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಿಂದ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗಾಗಿ ಉದ್ಯೋಗ ಮೇಳ.
ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ವಡ್ವಾನಿ ಫೌಂಡೇಶನ್ ನಡುವೆ ವಿದ್ಯಾರ್ಥಿಗಳ ಕೌಶಲ್ಯ ಅಭಿವೃದ್ಧಿಗೆ ನೆರವಾಗಲು ಒಪ್ಪಂದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರ್ರಿ BU ನ್ಯೂಸ್.